ಹೇಳಿದ್ದದೇ ಅಲ್ಲ, ನಾವು ಭದ್ರತೆಗೋಸ್ಕರನೇ ಇವೆಲ್ಲ ಮಾಡ್ತಾ ಇರೋದು. ಪೊಲೀಸ್ ಭದ್ರತೆ ಬರೋಕ್ಕಾಗೋದಿಲ್ಲ. ನಾವು ಜಾಸ್ತಿ ಜನ ಅಂದರೆ ಒಳಗಡೆ ನಾವು 8,000 9,000 ಜನ ಬಿಟ್ಟರೆ ಹೆಚ್ಚು ಬಿಡೋದಕ್ಕೆ ಆಗೋದಿಲ್ಲ. ಜನ ಬಂದರೂ ವಾಪಸ್ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಪಾಸ್ಗಳು ಮಾಡಿದ್ವಿ. ಯಾರಿಗೆ ಪಾಸ್ ಇದೆ ಅವ್ರು ಮಾತ್ರ ಒಳಗಡೆ ಬಿಡ್ತಾರೆ, ಪಾಸ್ ಇಲ್ಲದೆ ಇರೋರಿಗೆ ಬಿಡೋದಿಲ್ಲ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಲಭ್ಯ ಇಲ್ಲ. ಸೊ ಅದರಿಂದ ಅದ್ರ ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಎಲ್ಲ ಗೊತ್ತಿದೆ. ಈಗ ಆನ್ಲೈನ್ನಲ್ಲಿ ಎಲ್ಲ ಪಾಸ್ಗಳು ನಾವು ಪಾಸ್ ತಗೋಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಎಲ್ಲರಿಗೂ ತಿಳಿಸಿದ್ದಾರೆ. ಮತ್ತು ಅವರಿಗೆ ಬಹುಶಃ 2 ಅವರ್ನಲ್ಲಿ ಎಲ್ಲ ಹೊರಟೋಯ್ತು ಅಂತ ಕಾಣಿಸುತ್ತೆ. 2 ಅವರ್ಸಲ್ಲೇ ಎಲ್ಲ ಪಾಸ್ಗಳು ಖಾಲಿ ಆಗಿಬಿಟ್ಟಿದೆ ಆನ್ಲೈನ್ನಲ್ಲಿ. ಸೊ ಭಾಳ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಕೆಪಾಸಿಟಿ ಇರೋದೇ 8,000, ಮ್ಯಾಕ್ಸಿಮಮ್ ಅಂದರೆ 9,000 ಮಾಡ್ಬೋದು. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಷ್ಟು ಬಿಟ್ಟರೆ ನಾವು ಹೆಚ್ಚು ಜನರನ್ನು ಸೇರ್ಸೋಕ್ಕಾಗೋದಿಲ್ಲ. ಆಮೇಲೆ ಡಿಸಪಾಯಿಂಟ್ ಆದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್. ನಾಳೆ ದಿವಸ ಏನಾದರೂ ಘಟನೆಗಳಾದರೆ ಅದಕ್ಕೆ ನಾವೇ ಹೊಣೆ ಕೊಡಬೇಕಾಗ್ತದೆ. ಅದರಿಂದ ನಾವು ಎಚ್ಚರಿಕೆ ತೊಗೊಳ್ಬೇಕು. ಜನ ನಿರಾಶೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲ, ಈ ಕಾರ್ಯಕ್ರಮಕ್ಕೆ ನಮಗೆ ರೆಸ್ಟ್ರಿಕ್ಟೆಡ್. ಓವರಾಲ್ ತಾವೇ ನೋಡ್ತಾ ಇದ್ದೀರಿ, ಪ್ರತಿ ದಿವಸ ಕನಿಷ್ಠ ಅಂದರೆ 10,000 ಜನ ಫ್ಲೋಟಿಂಗ್ ಇರುತ್ತೆ ಬೆಳಿಗ್ಗೆ ಸಾಯಂಕಾಲ ಎಲ್ಲ. ಈಗ ಎಕ್ಸಿಬಿಷನ್ ನಿನ್ನೆ ಪ್ರಾರಂಭ ಮಾಡಿದ್ದೀವಿ. ಎಕ್ಸಿಬಿಷನ್ ಆದಮೇಲೆ ಇನ್ನೂ ಹೆಚ್ಚಾಗಿದ್ದಾರೆ. ಅಲ್ಲಿ ಫುಡ್ ಕೋರ್ಟ್ ಬೇರೆ ಆಗಿದೆ. ಅಲ್ಲಿ ಅದು 10,000 ಅಂತ ಒಂದು ಅಂದಾಜಿದೆ. ಆದರೆ ಇನ್ನೂ ಹೆಚ್ಚಿರ್ಬೋದು, ಗೊತ್ತಿಲ್ಲ. ಪ್ರತಿ ದಿವಸ ಅಲ್ಲಿ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮ, ಒಂದು ಕಡೆ ಕಲ್ಚರಲ್ ಇವೆಂಟ್ಸು, ಇನ್ನೊಂದು ಕಡೆ ಎಕ್ಸಿಬಿಷನ್ನು, ಫುಡ್ ಕೋರ್ಟು ಎಲ್ಲ ಸೇರಿ ನಮಗೆ 10,000ಕ್ಕೂ ಮೇಲೆ ಜನ ಬರ್ತಾರೆ. ಅದರಿಂದ ನಾವು ಎಲ್ಲ ರೀತಿಯ ಕ್ರಮನೂ ತಗೊಳ್ತಾ ಇದ್ದೀವಿ. ಟ್ರಾಫಿಕ್ದು ಸ್ವಲ್ಪ ನಿನ್ನೆ ಒಂದಿಷ್ಟು ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಸೂಕ್ತವಾಗಿ SP ಅವರು ಬದಲಾಯಿಸ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು ಅಂತೇಳಿ. ಇಲ್ಲ 30th 1-2 ಇವತ್ತಿನಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಟಾರ್ಚ್ ಲೈಟ್ ಪೀರಿಯಡಿಗೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದೀರಾ? 1 to 1 ಅದಕ್ಕೆ ನಾವು ಕೊಡ್ತೀವಿ. ಯಾವುದು ಇವೆಂಟ್ ಮೇನ್ 30th 1st 2nd ಅದಕ್ಕೆಲ್ಲ ನಿಮ್ಗೆ 1+4 ನಾವೇನು ಮಾತು ಕೊಟ್ಟಿದ್ದೀವಿ ಅದ್ರ ಪ್ರಕಾರ 1+4